ಹೌದು, ನನ್ನ ತಮ್ಮನ ಪುಸ್ತಕ ಮೊನಾಪ್ಸಿನಿ ಕ್ಯಾಪಿಟಲಿಸಮ್ ಅಂತ ಪುಸ್ತಕ. ಅದನ್ನು 2 ಕನ್ನಡ ಅನುವಾದಗಳಾಗಿದೆ. 2 ಅನುವಾದಗಳು ಭಾಳ ಒಂದು ಪಾಂಡಿತ್ಯದಿಂದ ಮತ್ತು ಭಾಳ ಸರಳವಾಗಿ ಈ ಒಂದು ದೊಡ್ಡ ಪ್ರಮಾಣದ ವಿಚಾರಗಳನ್ನ ಕರ್ನಾಟಕ ಜನರಿಗೆ ತಲುಪಿಸೋ ರೀತಿಯಲ್ಲಿ ಅನುವಾದಗಳಾಗಿದೆ. ನಾನು ಯಾವಾಗಲೂ ಹೇಳ್ತೀನಿ, ಅನುವಾದದ ವಿಚಾರದಲ್ಲಿ ಅದು ನಾವೆಲ್ಲರೂ ಒಂದು ರೀತಿ ಅನುವಾದ ಆಗಿರೋ ಮನುಷ್ಯರೇ. ಯಾಕೆಂದರೆ ನಾವು ಬೇರೆ ಬೇರೆ ಭಾಷೆಗಳು ಮಾತಾಡ್ತೀವಿ, ಬೇರೆ ಬೇರೆ ಥರ ಯೋಚನೆಗಳು ಮಾಡ್ತೀವಿ, ಬೇರೆ ಬೇರೆ ಭಾಷೆಗಳಲ್ಲಿ ಕನಸು ಕಾಣ್ತೀವಿ. ಸೊ ಆ ನಿಟ್ಟಿನಲ್ಲಿ ಈ 2 ಭಾಷೆಗಳಲ್ಲಿ ನನ್ನ ತಮ್ಮನ ವಿಚಾರಗಳು ಬರ್ತಾ ಇರೋದು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ನನಗೆ ಭಾಳ ಸಂತೋಷದ ಸುದ್ದಿ. ಮತ್ತು ಅದು ಕೂಡ ಭಾಳ ಜನ ವಿಚಾರವಂತರು ಬಂದಿದ್ದರು ಇವತ್ತು. ಮತ್ತು ಮುಖ್ಯವಾಗಿ ಅದು ಪುಸ್ತಕ ಪ್ರಶಸ್ತಿಗಳು ಗೆದ್ದಿರ್ಬೋದು, ಬಟ್ ಅದಕ್ಕಿಂತ ಹೆಚ್ಚಾಗಿ ಒಂದು ವಿಚಾರಗಳಿಗೆ, ಒಂದು ಚರ್ಚೆಗಳಿಗೆ, ಏನು ಈ ಬಂಡವಾಳಶಾಹಿ ವ್ಯವಸ್ಥೆ ಶ್ರೀಮಂತರು ಬಡವ್ರ ಮೇಲೆ ದಾಳಿ ಮಾಡ್ತಾ ಇದೆ, ಶ್ರೀಮಂತರು ಜಾಸ್ತಿ ಬೆಳೀತಾ ಇದ್ದಾರೆ, ಅದನ್ನು ಒಂದು ಮಟ್ಟ ಹಾಕ್ಬೋದು ಅನ್ನೋ ವಿಚಾರದಲ್ಲಿ ಚರ್ಚೆಗೆ ಒಂದು ರೀತಿ ಈ ಪುಸ್ತಕನೂ ಭಾಳ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರಣ ಆಗಿದೆ ಅನ್ನೋದೇ ನನ್ನ ಭಾಳ ಹೆಮ್ಮೆಯ ವಿಚಾರ. ಸೊ ನಮಗೆ ಒಂದು ಬಂಡವಾಳಶಾಹಿ ವ್ಯವಸ್ಥೆ ಯಾರು ಅದ್ರ ವಿರುದ್ಧ ಇದ್ದರು ಮತ್ತು ಎಲ್ಲ ಅನ್ಯಾಯಗಳ ವಿರುದ್ಧ ಇದ್ದು ಬಾಬಾ ಸಾಹೇಬರಾಗಿರ್ಬೋದು, ತಂದೆ ಪೆರಿಯಾರಾಗಿರ್ಬೋದು. ಸೊ ಆ ವಿಚಾರಗಳನ್ನ ನಾವು ಕೂಡ ಈ ಬಂಡವಾಳಶಾಹಿ ವ್ಯವಸ್ಥೆಯ ಸಮಸ್ಯೆಗಳು ಮತ್ತು ಬ್ರಾಹ್ಮಣ್ಯದ ಪುರುಷ ಪ್ರಧಾನದ ವ್ಯವಸ್ಥೆಯ ಭಾಷೆಯ ತಾರತಮ್ಯ ಮತ್ತು ಎಲ್ಲ ಉದ್ಯೋಗದ ಸಾಂಸ್ಕೃತಿಕ ತಾರತಮ್ಯಗಳು ಹೆಣ್ಕೊಂಡ್ಬಿಟ್ಟಿದೆ ಹೇಗೆ ಅನ್ನೋದನ್ನು ನಾವು ಅದನ್ನು ಕಿತ್ತಾಕಬೇಕು ಅನ್ನೋದು ಈ ಪುಸ್ತಕನೂ ನಮ್ಮ ಸಹಾಯ ಆಗುತ್ತೆ. ಒಂದು ವಿಚಾರಗಳ ಜೊತೆ ಮತ್ತು ಭಾಳ ಜನ ವಿಚಾರವಂತ ಚರ್ಚೆ ಮಾಡಿದ್ದು ನನಗೆ ಭಾಳ ಖುಷಿಯಾಗಿದೆ. ಸರ್, ಈಗ ಕಾರ್ಪೊರೇಟ್ ವರ್ಲ್ಡ್ ಅದರಲ್ಲಿ ಎಷ್ಟೋ ಜನ ನಾವು ಎಜುಕೇಟೆಡ್ ಸ್ಲೇವ್ಸ್ ಆಗಿಬಿಟ್ಟಿದ್ರಿ. ಈ ಕಾಲದಲ್ಲಿ ಯೂನಿಯನ್ಸ್ ಇಲ್ಲ, ಅವ್ರಿಗೇನು ಸಂದೇಶ ಕೊಡ್ತೀರಾ? ಖಂಡಿತ ನಮಗೆ ಗಟ್ಟಿಯಾದ ಒಕ್ಕೂಟಗಳು ಬೇಕು. ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಹೋರಾಟಗಳು ಗಟ್ಟಿಯಾಗಿರಬೇಕು. ಮತ್ತು ಇವತ್ತಿನ ದಿನ ಏನಾಗ್ತಾ ಇದೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಮತ್ತು ಅನೇಕ ಹೋರಾಟಗಳು, ನಾನು ಹುಟ್ಟು ಬೆಳೆದಿರ್ಬೋದು ಶಿಕಾಗೋನಲ್ಲಿ ಹೇ-ಮಾರ್ಕೆಟ್ ರೈಟ್ಸ್ ವಿಚಾರದಲ್ಲಾಗಿರ್ಬೋದು, ಇದೆಲ್ಲ ಏನಂದರೆ 8 ಗಂಟೆ ಕಾಲ ನಮಗೆ ಕೆಲಸ ಇರಬೇಕು ಅನ್ನೋ ತಂದಿರೋರು. ಇವತ್ತು ಅದನ್ನೇ 8 ಗಂಟೆನ ಮೀರಿ 10-12 ಗಂಟೆ ಕೆಲಸ ಮಾಡಬೇಕು. ಕೆಲವರು ಬಂಡವಾಳಶಾಹಿ ಶ್ರೀಮಂತರು ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರೋರು 70 ಗಂಟೆ ಹೊತ್ತು ಕೆಲಸ ಮಾಡಬೇಕು ಅಂತ ಹೇಳ್ಕೊಂಬರ್ತಾ ಇದ್ದಾರೆ. ಇದು ನೋಡಿ, ನಾವೆಲ್ಲ ಶ್ರಮ ಪಡಬೇಕು, ಕೆಲಸ ಮಾಡಬೇಕು. ಶ್ರಮಜೀವಿಗಳು ಬೆವರು ಸುರಿಸ್ಬೇಕು, ಅವ್ರ ಜೀವನಕ್ಕೆ ಒಂದು ಜೀವನ ಶೈಲಿಗೆ ಸಮಸ್ಯೆ ಕೊಡಬೇಕು, ಅವ್ರ ಸ್ಟ್ರೆಸ್ಸನ್ನು ಜಾಸ್ತಿ ಮಾಡ್ಕೋಬೇಕು. ದುಡ್ಡು ಮಾಡ್ಕೊಳ್ಳೋ ಯಾರೋ ಈ ಬಂಡವಾಳಶಾಹಿಗಳು, ಕಾರ್ಪೊರೇಟ್ಗಳು ಬರೀ ಕೆಲವು ಬೆರಳೆಣಿಕೆ ಜನ ಅವ್ರ ಜೀವನ ತುಂಬಿಸ್ಕೊಳ್ಳೋಕ್ಕೆ ಆಗುತ್ತೆ. ಸೊ ಈ ಅಸಮಾನತೆಯ ವ್ಯವಸ್ಥೆ ನಮಗೆ ದೊಡ್ಡ ಶತ್ರು, ಬಂಡವಾಳಶಾಹಿ ವ್ಯವಸ್ಥೆ ನಮ್ಮ ದೊಡ್ಡ ಶತ್ರು. ಎಲ್ಲ ಕಾರ್ಮಿಕ ವರ್ಗ, ಶ್ರಮಜೀವಿ ವರ್ಗ, ರೈತ ವರ್ಗ, ಯಾರ್ಯಾರು ಒಂದು ರೀತಿ ನಮಗೆ ಕಾಯಕವೇ ಕೈಲಾಸ ಅಂತ ನಮ್ಮ ಕೈನಲ್ಲಿ ಕೆಲಸ ಮಾಡಿ ಒಂದು ರೀತಿ ಹೋರಾಟ ಮಾಡ್ತೀವೋ, ಅದನ್ನು ಡಿಗ್ನಿಟಿ ಆಫ್ ಲೇಬರ್ ಮತ್ತು ಮುಖ್ಯವಾಗಿ ಎಕನಾಮಿಕ್ ಕ್ವಾಲಿಟಿ ಆಫ್ ಲೇಬರ್ ಅನ್ನೋದು ಕೂಡ ನಮಗೆ ಹೋರಾಟಗಳು ಭಾಳ ಮುಖ್ಯ ಆಗಿರಬೇಕು. ಸೊ ಈ ರೀತಿ ಆರ್ಥಿಕತೆಯ ನ್ಯಾಯಕ್ಕೆ ನಾವು ಯಾವಾಗಲೂ ನಿಂತಿರ್ತೀವಿ. ಅದು ನಮ್ಮ ಮಾದರಿಗಳು ಬಾಬಾ ಸಾಹೇಬರು, ತಂದೆ ಪೆರಿಯಾರು ರೈತರ ವಿಚಾರದಲ್ಲಿ ಭಾಳ ಗಟ್ಟಿಯಾಗಿ ಮಾಡಿದ್ದಾರೆ, ಕಾರ್ಮಿಕರ ವಿಚಾರ ಭಾಳ ಗಟ್ಟಿಯಾಗಿ ಮಾಡಿದ್ದಾರೆ. ಅದೆಲ್ಲನೂ ಕೂಡ ನಾವು ಅರ್ಥ ಮಾಡ್ಕೊಂಡು, ಓದಿ, ತಿಳ್ಕೊಂಡು ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಗಟ್ಟಿಯಾದ ಆಕ್ರೋಶ ವ್ಯಕ್ತಪಡಿಸಿ ಸಮಾಜ ಕಟ್ಟಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಜೈ ಭೀಮ್.